ಹೋದ ವರ್ಷನೂ ಇಲ್ಲಿ ಹಬ್ಬ ಮಾಡಿದ್ರು. ನಿಯತ್ತಿಗೆ ನಮ್ಮ ಫಕೀರೇಶ್ ಅಣ್ಣ ಅವ್ರು ಹೇಳಿದ್ರು, ನಿಯತ್ತಿನ ಹಬ್ಬ ಅಂತಂದ್ರೆ ಹಿರೇಮಲ್ಲೂರ್ ಹಬ್ಬ. ತಡೀರಿ, ಆಮೇಲೆ ಕಾಕಿ ಹೊಡಿ. ಯಾಕಂದ್ರೆ ನಾನೀವಾಗ ಹೋರಿಗಳನ್ನ ಹಾಕ್ಸಿದೀನಿ. ಆ ಹೋರಿಗಳನ್ನ ಹಾಕ್ಸಿದ ತಕ್ಷಣ ಏನಂತ ನಾನು ನಿಯತ್ತು 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 ಅಂತ ಹೇಳ್ತಾರೆ. ಆದ್ರೆ ಏನಂತ ನಿಯತ್ ಆದ್ಮೇಲೆ ಅಲ್ಲಿ ಹೋರಿ ಸೇರಿಲ್ಲ, ಹೋರಿ ರೌಂಡ್ ಆಯ್ತು. ಆಮೇಲೆ ಅವ್ರ ಹತ್ರನೇ ಏನಂತಲ್ಲ, ನಾನು ವಿಶೇಷ ಮಲೆನಾಡಿನ ಗಿಡ್ಡ ಅಂತ ಒಂದು ಹಬ್ಬಕ್ಕೆ ಹಾಕ್ಸಿದ್ದೆ. ಹಬ್ಬದ ಹೆಸರು ಬೇಡ, ಇವಾಗ ಅವರು ಪಾಪ ಬಡವರು, ಆದ್ರೆ ಏನಂತಾರ ಅವ್ರ ಏನ್ ಮಾಡಿದ್ರು ಅದಕ್ಕೆ ಅವ್ರ ಹತ್ರನೇ ಫಿಕ್ಸಿಂಗ್ ಕೇಳಬೇಕು. ಆದ್ರೆ ನಿಜವಾಗ್ಲು ಇವರ ದೇವರ ಸನ್ನಿಧಿ ಮುಂದೆ ನಿಂತ್ಕೊಂಡಿದ್ದೀನಿ, ಕರೆಯಮ್ಮನ ಆಶೀರ್ವಾದ ಮುಂದೆ. ಹೋದ್ ಸತಿನೂ ನಾನು ಇಷ್ಟಪಟ್ಟಿರೋ ಹೋರಿ ಶಿವ ಅವ್ರಿಗೆ ಗೊತ್ತು. ನನ್ನ ಚೌಡಾಳದ ಕಾಳ ಭೈರವನಿಗೂ ನೀವು ಬಂಪರ್ ಕೊಟ್ಟಿದ್ರು, ಭಾರಿ ಹಬ್ಬ ಮಾಡಿತ್ತು ಅದು ಒಂದು. ಅದೇ ರೀತಿಯಾಗಿ ಮತ್ತಿಕೋಟೆ ಹೈ ಸ್ಪೀಡ್ ಭಗವತಿ ಕೂಡ ಅದಕ್ಕೂ ನೀವು ಕೊಟ್ಟಿದ್ರಿ. ಅದಕ್ಕೆ ನನ್ನ ಹಿರೇಮಲ್ಲೂರ್ ಕಮಿಟಿ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಇವತ್ತು ಕೂಡ ನಾನು ಅನ್ಕೊಂಡಿದ್ದೆ ಇವ್ರು ಎಲ್ಲರೂ ಹೇಳಂಗ್ ಮಾಡ್ತಾರಂದ್ರೆ ನಾನು ಇವತ್ತು ಸಾಯಂಕಾಲ ಮಟ್ಟ ನಿಂತು ನೋಡ್ಬೇಕು. ಹಿರೇಮಲ್ಲೂರ್ ಅವ್ರು ನಿಯತ್ತಿನ ಹಬ್ಬ ಅಂತ. ನಿಯತ್ತಿಗೆ ಹೆಸರೇ ಅಂತಂದ್ರೆ ಇನ್ನು ಮುಂದೆ ಇನ್ನ ಯಾರೋ ಇದ್ರು ಏನೈತಲ್ಲ, 2 ಹಣ್ಣಿನ ಹೋರಿನ ಇವಾಗ ಇವ್ರು ಮಾಡ್ತಾ ಇದಾರ. ಮುಂದಿನ ಕಾಲದಲ್ಲಿ ಏನೈತಲ್ಲ ಈ ಊರಿಗೆ ಪಿಪಿ ಹೊತ್ತು ಬಿಟ್ಟು ಹಬ್ಬ ಮಾಡೋ ಹೋರಿಗಳು ಬರ್ತಾವು. ಇದ ಸನ್ನಿಧಿ ಒಳಗೆ ಹೇಳ್ತೀನಿ, ಅವಾಗೂ ಟಾಪ್ ಅಪ್ ಆಗತ್ತೆ, ನಿಯತ್ತಿನ ಹಬ್ಬ ಆಗುತ್ತೆ. ಇನ್ನೊಂದು ನಿಯತ್ತಿಗೆ ಹೆಸರಂತಂದ್ರ ನಮ್ಮ ಶಿಗ್ಗಾವಿ ತಾಲೂಕಿನ ಹಿರೇಮಲ್ಲೂರ್ ಹಬ್ಬ. Thank you, Jimo.